ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ನಿನ್ನ ನಂತರ ನನಗೆ ಯಾರಾದರೂ ತಾಯಿ ಸ್ಥಾನ ತುಂಬಿದ್ದಾರೆ ಅಂದರೆ ಅದು ಸೇವಂತಿ ಅತ್ತಿಗೆ ಮಾತ್ರ. ಅಂತ ಅತ್ತಿಗೆಗೆ ಎಂಥ ಅನ್ಯಾಯ ಆಗೋಯ್ತು ಅಲ್ವಾ? ಅವ್ರ ಹೆರಿಗೆ ದಿನ ಹತ್ರ ಬರ್ತಾ ಬರ್ತಾ ತಮ್ಗುಟ್ಟೋ ಮಗು ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ರು. ಮಗು ಒಳ್ಳೆಯದನ್ನೇ ಕಲಿಬೇಕು ಅಂತ ಪ್ರತಿದಿನ ರಾಮಾಯಣ ಮಹಾಭಾರತದ ಕತೆ ಕೇಳೋರು. ತಮಗಿಷ್ಟವಾದ ಎಷ್ಟೋ ತಿಂಡಿ ಊಟನ ತಿನ್ನೋದನ್ನ ಬಿಟ್ಟಿದ್ರು. ಹೊಟ್ಟೆಲಿರೋ ಮಗುಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ತಮ್ಮ ಮಗು ಬಗ್ಗೆ ಎಮೋಷನಲ್ ಆಗಿ ಮಾತಾಡ್ದಾಗ್ಲೆಲ್ಲ ಅವ್ರು ನಮ್ಮ ಅಮ್ಮನೂ ಅಷ್ಟೇ, ಅಂದರೆ ನಿನ್ನಷ್ಟೇ ಒಳ್ಳೆ ತಾಯಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಈ ತಾಯಿಗೆ ತಕ್ಕ ಮಗು ಹುಟ್ಲಿ ಅಂತ ನಾನು ತುಂಬ ಹಾರೈಸಿದ್ದೆ ಅಮ್ಮ. ಆದರೆ ನೋಡಮ್ಮ ಹೇಗಾಯ್ತು ಅಂತ. ಮಗು ಬದುಕಲೇ ಇಲ್ಲ ಅಮ್ಮ. ಅದು ಗೊತ್ತಾಗ್ತಿದ್ದಾಗೆ ನನ್ನ ಕಣ್ಣಲ್ಲಿ ನೀರು ಬಂತು. ಇನ್ನ ಅದಕ್ಕೆ ಎಷ್ಟು ಶಾಕ್ ಆಗಿರಬೇಕು. ನಾವು ತುಂಬ ಇಷ್ಟಪಟ್ಟವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಂತ ನಾನು ನಿನ್ನನ್ನು ಕಳ್ಕೊಂಡಾಗ ಆ ನೋವನ್ನ ನಾನು ಅನುಭವಿಸಿದ್ದೀನಮ್ಮ. ಪಾಪ ಮಗು ಮೇಲೆ ಕನ್ಸಿಂಗ್ ಕೋಟೆನೆ ಕಟ್ಕೊಂಡಿದ್ದ ಅತ್ತಿಗೆಗೆ ಇನ್ನು ಹೇಗಾಗಿರ್ಬೇಕಮ್ಮ. ಈ ಜಗತ್ತನ್ನೇ ಗೆಲ್ಲೋ ಒಳ್ಳೆತನ ನಮ್ಮ ಅತ್ತಿಗೆಗೆ. ಅಂಥವ್ರು ಇವತ್ತು ತೀರ ಸೋತೋದವ್ರ ಥರ ಕೂತಿದ್ದಾರೆ ಅಮ್ಮ. ಮುಕ್ತಲ್ಲಿ ನಗು ಅನ್ನೋದೇ ಮಾಸೋಗಿದೆ ಅಮ್ಮ. ಕೆಲವೊಂದು ವಿಷಯಗಳು ಮನುಷ್ಯನ ಎಷ್ಟು ಅಸಹಾಯಕರನ್ನಾಗಿ ಮಾಡಿಬಿಡುತ್ತೆ ಅಲ್ವಾ ಅಮ್ಮ. ಅದಕ್ಕೆ ಕಷ್ಟ ನೋಡಿ ಅವ್ರಿಗೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನನಗೆ ತುಂಬ ಸಂಕಟ ಆಗ್ತಾ ಇದೆ ಅಮ್ಮ. ದಯವಿಟ್ಟು ನಮ್ಮ ಅತ್ತಿಗೆಗೆ ಆ ನೋವಿಂದ ಹೊರಗಡೆ ಬರೋ ಶಕ್ತಿ ಕೊಡಲಿ ಅಂತ ನೀನು ಹಾರೈಸಮ್ಮ. ನೀನು ಹಾರೈಸಲೇಬೇಕಮ್ಮ, ಹಾರೈಸಲೇಬೇಕು. ಸೇವಂತಿ, ಟ್ಯಾಬ್ಲೆಟ್ ತಗೊಂಡಿಯಾ? ಸೇವಂತಿ, ಯಾಕೆ ಸೇವಂತಿ ಯೋಚನೆ ಮಾಡ್ತಿದ್ದೀ? ಏನಾಯ್ತು? ಇನ್ನೂ ಇಲ್ಲ. ಮತ್ತೆ ಮಗು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಸೇವಂತಿ? ನಾನು ಕೊಟ್ಟ ಮಾತು ಮರ್ತ್ಬಿಟ್ಟೆ ನೀನು? ನೀನು ಹೀಗೆ ಮಗು ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇದ್ರೆ ನೆಮ್ಮದಿ ಅನ್ನೋದು ಇರುತ್ತಾ? ಸಾರಿ, ಮಗುನ ಕಳ್ಕೊಂಡಿರೋ ನೋವು ನಾನು ಸಮಾಧಾನ ಮಾಡಿದ ತಕ್ಷಣ ಹೋಗಲ್ಲ ಅಂತ ನನಗೂ ಗೊತ್ತು. ಆದರೂ ನೀನು ಗಟ್ಟಿ ಮನಸ್ಸು ಮಾಡ್ಕೊಳ್ಳೇಬೇಕು ನನಗೋಸ್ಕರ. ಪ್ಲೀಸ್. ಇದು ನನ್ನ ಸೇವಂತಿ ಅಂದ್ರೆ. ಟ್ಯಾಬ್ಲೆಟ್ ಕೊಡ್ತೀನಿ. ಸರ್, ನೀವು ಫೋನಲ್ಲಿ ಮಾತಾಡಿ, ನಾನು ನೀರು ತಗೋತೀನಿ. ಹಲೋ. ಹಾಂ, ಇಲ್ಲ ಸರ್. ಆ ಸೇವಂತಿಗೆ ನಿನ್ ಮಗು ಬದುಕಿದೆ, ನನಗ್ ಫೀಲ್ ಆಗ್ತಿದೆ ಅಂತ ಕಳ್ಕೊಂಡಿರೋ ಅವಳ ಮಗು ಬಗ್ಗೆ ಅಷ್ಟೆಲ್ಲ ಅನುಕಂಪದ ಮಾತಾಡಿದ್ದೀನಿ. ಅವಳ ಮನ್ಸನ್ನ ತಕ್ಕ ಮಟ್ಟಿಗೆ ಹಾಳು ಮಾಡಿದ್ದೀನಿ. ಬಟ್ ಅಷ್ಟು ಸಾಲದು. ಅವಳ ತಾಯಿ ಹೃದಯನ ಕೆದಕ್ಬೇಕು, ಆ ಥರ ಏನಾದರೂ ಮಾಡಬೇಕು. ಬಟ್ ಆ ಪುಣ್ಯಾತ್ಕಿತಿ
ಮತ್ತೆ ಒಬ್ಳೆ ನನ್ನ ಕೈಗೆ ಸಿಗದೆ ಕಷ್ಟ. ಕೆಟ್ಟ ಕೆಲ್ಸಕ್ಕೂ ಟೈಮ್ ಅನ್ನೋದು ಇಷ್ಟ್ರ ಮಟ್ಟಿಗೆ ಸಾಥ್ ಕೊಡುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಕರಿತಿದ್ದೀನಿ ಕಂದ, ನನ್ ಮುಂದೆ ಪ್ಲೀಸ್ ಬಾ ಪಾಪು. ಪಾಪು ಪಾಪು, ಯಾಕೆ ನಿಮ್ಮಮ್ಮನ ಹೀಗೆ ಆಟ ಆಡಿಸ್ತಿದ್ಯಾ ಕಂದ? ಪ್ಲೀಸ್ ನನ್ ಕಣ್ಮುಂದೆ ಬಾರೋ ಪಾಪು. ಪಾಪು ಪಾಪು, ಎಲ್ಲಿದ್ಯಾ ಪಾಪು ನೀನು? ಪಾಪು ಚಿಕ್ಕಿ, ನಿಮ್ಗೆ ಮಗು ಅಳ್ತಿರೋ ಶಬ್ದ ಕೇಳಿಸ್ತಿದ್ಯಾ? ಹೌದು ಸೇವಂತಿ, ಆ ಶಬ್ದಕ್ಕೆ ನಾನು ಈ ಕಡೆ ಬಂದಿದ್ದು. ಹೌದಾ? ಹಾಗಾದ್ರೆ ಮಗು ಧ್ವನಿ ಕೇಳಿಸಿದ್ದು ನನ್ ಭ್ರಮೆ ಅಲ್ಲ, ಅದ್ ಸತ್ಯ. ಹೌದು ಸೇವಂತಿ, ಯಾರ್ ಮಗು ಅಳ್ತಾ ಇದ್ದಿದ್ದು? ಅಯ್ಯೋ ಚಿಕ್ಕಿ, ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನನ್ ಮಗುನೇ ಅದು, ನನ್ ಮಗು ಧ್ವನಿನೇ ಅದು.